ಚುನಾವಣೆಯ ಹೊತ್ತಲೇ ಸಿಎಂಗೆ ಬಂಜಾರ ಸಮುದಾಯದಿಂದ ಓಪನ್ ವಾರ್ನಿಂಗ್. ಯಾವುದೇ ಕಾರಣಕ್ಕೂ ಈಗಿರುವಂತೆ ಮೀಸಲಾತಿ ಮುಂದುವರಿಬಾರದು ಅನ್ನೋ ರೀತಿಯಲ್ಲಿ ಬಂಜಾರ ಸಮುದಾಯ ವಾರ್ನಿಂಗ್ ಕೊಟ್ಟಿದೆ. ಉಪಚುನಾವಣೆ ಹೊತ್ತಲ್ಲೇ ಸಿಎಂಗೆ ಬಂಜಾರ ಸಮುದಾಯದಿಂದ ಓಪನ್ ವಾರ್ನಿಂಗ್. ಯಾವ ಕಾರಣಕ್ಕೂ ಕೂಡ ಈಗಿರುವಂತೆ ಮೀಸಲಾತಿ ಜಾರಿ ಮಾಡಬಾರದು, ಈ ಮೀಸಲಾತಿ ಮುಂದುವರಿಬಾರದು. ನಮ್ಮ ಸಮುದಾಯಕ್ಕೆ ಗೌರವ ಕೊಟ್ರೆ ನಿಮ್ಮನ್ನ ಹೊತ್ತು ಮೆರೆಸ್ತೇವೆ, ನಮ್ಮನ್ನ ತುಳಿಯಲು ಯತ್ನಿಸಿದ್ರೆ ನಾವು ಸಹ ನಿಮ್ಮನ್ನ ತುಳಿತೇವೆ. ಒಳ ಮೀಸಲಾತಿ ಜಾರಿಗೊಳಿಸೋದು ನ್ಯಾಯಸಮ್ಮತವಲ್ಲ ಅಂತಿದೆ ಈಗ ಬಂಜಾರ ಸಮುದಾಯ. ಈಗಾಗಲೇ ಬಂಜಾರ ಸಮುದಾಯದ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ನೇರ ಎಚ್ಚರಿಕೆ ಕೊಟ್ಟಂತಹ ಬಂಜಾರ ಶ್ರೀ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶ್ರೀ ಶಿವಕುಮಾರ ಮಹಾರಾಜರು ಗುಡುಗು. ಒಳ ಮೀಸಲಾತಿ ಜಾರಿಗೊಳಿಸಿದ್ರೆ ಬಂಜಾರ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ಬಂಜಾರ ಸಮುದಾಯಕ್ಕೆ ನ್ಯಾಯಸಮ್ಮತವಾಗಿ ಮೀಸಲಾತಿಯನ್ನು ಕೊಡಿ, ನಾವು ನಿಮಗೆ ಜೀವವನ್ನೇ ಕೊಡಲು ಸಿದ್ಧರಿದ್ದೇವೆ ಅಂತ ಘೋಷಣೆ ಕೂಗಿದ್ರು. ನಿಮಗೆ ಅನ್ಯಾಯ ಆಗಲು ಬಿಡಲ್ಲ ಅಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಳ ಮೀಸಲಾತಿಯಲ್ಲಿ ನಿಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ. ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದೇನೆ, ಅದಕ್ಕೆ ಒತ್ತು ಕೊಡ್ತೇನೆ. ವೇದಿಕೆಯಲ್ಲೇ ಬಂಜಾರ ಸಮುದಾಯಕ್ಕೆ ಆಶ್ವಾಸನೆಯನ್ನ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈಗ ಒಳ ಮೀಸಲಾತಿ. ಒಳ ಮೀಸಲಾತಿ ಅನ್ನುವಂಥದ್ದು ಈಗ ಬಂಜಾರ ಸಮುದಾಯವನ್ನ ಕೆರಳಿಸಿದೆ. ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದೆ ಸಮುದಾಯ. ಯಾವುದೇ ಕಾರಣಕ್ಕೂ ಈಗಿರುವಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬಾರದು. ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ. ನೀವು ಗೌರವ ಕೊಟ್ರೆ ನಿಮ್ಮನ್ನ ಹೊತ್ತು ಮೆರೆಸ್ತೇವೆ, ನೀವು ನಮ್ಮನ್ನ ತುಳಿಯಲು ನೋಡಿದ್ರೆ ನಾವು ನಿಮ್ಮನ್ನ ತುಳಿತೇವೆ ಅಂತ ಇದೆ. ಒಳ ಮೀಸಲಾತಿ ಜಾರಿಗೊಳಿಸೋದು ನ್ಯಾಯಸಮ್ಮತವಲ್ಲ. ಬಂಜಾರ ಸಮುದಾಯದಲ್ಲಿ ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಅದನ್ನ ಮೊದಲು ಬಗೆಹರಿಸಬೇಕಾದ. ಇನ್ನು ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀ ಶಿವಕುಮಾರ ಮಹಾರಾಜರು. ಒಳ ಮೀಸಲಾತಿ ಜಾರಿಗೊಳಿಸಿದ್ರೆ ಬಂಜಾರ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ಸಮುದಾಯಕ್ಕೆ ಅನ್ಯಾಯವಾಗೋದು ಸರಿಯಲ್ಲ, ನ್ಯಾಯಸಮ್ಮತವಾಗಿ ಮೀಸಲಾತಿಯನ್ನ ಕೊಡಿ, ನಾವು ನಿಮಗೆ ಜೀವವನ್ನೇ ಕೊಡಲು ಸಿದ್ಧರಿದ್ದೇವೆ ಅಂತ ಘೋಷಣೆಯನ್ನು ಕೂಗಿದ್ರು. ಇದಕ್ಕೆ ಉತ್ತರವಾಗಿ ನಿಮಗೆ ಅನ್ಯಾಯವಾಗೋಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಒಳ ಮೀಸಲಾತಿ ನಿಮ್ಮ ಸಮುದಾಯಕ್ಕೆ ಅನ್ಯಾಯವಾಗೋಕೆ ಬಿಡಲ್ಲ, ನಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ, ಅದಕ್ಕೆ ಒತ್ತು ಕೊಡ್ತೇನೆ ಅಂದ್ರು ಸಿದ್ದರಾಮಯ್ಯ. ವೇದಿಕೆಯಲ್ಲಿ ಬಂಜಾರ ಸಮುದಾಯಕ್ಕೆ ಆಶ್ವಾಸನೆಯನ್ನ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ನಾವು ಚರ್ಚೆ ಮಾಡಲಿಕ್ಕೆ ನಿಗದಿ ಮಾಡಿದ್ದು ಈ ಚುನಾವಣೆ ಬಂದದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮುಂದೂಡಿದ್ದೀವಿ. ಅದು ಮತ್ತೆ ಚರ್ಚೆ ಮಾಡಿ ನಿಮಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಆದ್ರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಗುರುಗಳು, ನೀವು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಚರ್ಚೆ ಮಾಡಲಿಕ್ಕೆ ನಿಗದಿ ಮಾಡಿದ್ದು ಈ ಚುನಾವಣೆ ಬಂದದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮುಂದೂಡಿದ್ದೀವಿ. ಅದು ಮತ್ತೆ ಚರ್ಚೆ ಮಾಡಿ ನಿಮಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಆದ್ರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಗುರುಗಳು, ನೀವು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು